ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಗೀತಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಗಣೇಶ ಅಂದರೆ ನಮ್ಮ ಹುಬ್ಳಿಲೇ ಸ್ಪೆಷಲ್ ಆದಂಥ ಹುಬ್ಳಿಕ ರಾಜ ಮತ್ತು ಆಮೇಲೆ ಗಣೇಶ ಕೂರಿಸಿರ್ತಾರಲ್ಲ, ಎಲ್ಲದನ್ನು ನೋಡೋದಕ್ಕೆ ಫ್ಯಾಮ್ಲಿ ಸಮೇತ ಹೋಗ್ತಾಯಿದ್ವಿ. ಇವತ್ತು ಫ್ರೈಡೇ ವ್ಲಾಗ್ ಇದು. ಫ್ರೈಡೇ ನಾವು ನೋಡೋದಕ್ಕೆ ಹೋಗಿದ್ದು, ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆಗಂತಂದರೆ ನಾಳೆ 9 ದಿನದ ಗಣೇಶ ಎಲ್ಲ ಹೋಗ್ತವೆ. ಇವತ್ತು ತುಂಬ ರಶ್ ಇರುತ್ತೆ. ಇವತ್ತು ಹೋಗ್ಬೇಕು ಅಂದ್ಕೊಂಡ್ವಿ, ಸ್ಯಾಟರ್ಡೆ ರಶ್ ಇರುತ್ತಂತ ಹೇಳಿ ಫ್ರೈಡೇನೇ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಫ್ಯಾಮ್ಲಿ ಸೇರಿಕೊಂಡು ಎಲ್ಲರೂ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಏನೇನು ಶೋಗಳು ನಡೀತಾ ಇತ್ತು, ಆ ಶೋಗಳು ಯಾವ್ಯಾವ ರೀತಿ ಇತ್ತು, ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಚೆನ್ನಾಗಿದೆ. ನಾವಂತೂ ಎಂಜಾಯ್ ಮಾಡಿದ್ವಿ. ಗಣೇಶನ ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದ್ದು ಗಣೇಶ. ಅದರಲ್ಲಿ ತುಂಬಾ ಸ್ಪೆಷಲ್ ಆಗಿದ್ದು ನಮ್ಮ ಹುಬ್ಳಿಲಿ ಹುಬ್ಳಿಕ ರಾಜ ಅಂತೇಳಿ ತುಂಬಾ ದೊಡ್ಡದು. ಎಲ್ಲ ಗಣೇಶಕ್ಕಿಂತಲೂ ಇದು ತುಂಬ ಅಂದರೆ ತುಂಬಾ ದೊಡ್ಡದು. ಅಷ್ಟು ಚೆನ್ನಾಗಿತ್ತು ಗಣೇಶ ಮಾತ್ರ. ಅದೆಲ್ಲ ನೋಡಿಕೊಂಡು ರಾತ್ರಿ ನೈಟ್ ಬರೋದಕ್ಕೇ 12:30 ಆಗಿಬಿಟ್ಟಿತ್ತು ಮನೆಗೆ ಬರೋದಕ್ಕೆ. ನನಗೆ ಹಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲೆಲ್ಲಿ ಹೋಗಿದ್ವಿ, ಗಣೇಶ ಯಾವ್ಯಾವ ಥರ ಶೋ ಮಾಡಿದರು, ಸೊ ಅದನ್ನು ನಾನು ಬೇಕಾದರೆ ಎಲ್ಲನೂ ಕ್ಲಿಯರಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಶೋ ಬಂದುಬಿಟ್ಟು ಸಿರ್ಸಿ ಮಾರಿಕಾಂಬದ್ದು ಶೋ. ಇದು ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಬೇರೆ ತುಂಬ ರಶ್ ಇತ್ತು. ಅದರಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಪ್ಲೀಸ್ ವಿಡಿಯೋ ತುಂಬ ಶೇಕ್ ಆಗಿದೆ ಅಂತ ಬೈಬೇಡಿ, ಚೆನ್ನಾಗಿದೆ. ಮೋಸ ಮೋಸ ಅನ್ಯ ಜಾತಿ ಗಂಡಿನಿಂದ ಬ್ರಾಹ್ಮಣ ಹೆಣ್ಣಿಗೆ ಅತೀವ ಮೋಸ. ವಂಚಕ ಕುಲಗೋತ್ರ ಮುಚ್ಚಿಟ್ಟು ವೇದ ಶಾಸ್ತ್ರಗಳಿಗೂ ಬ್ರಾಹ್ಮಣರಿಗೂ ನಂಬಿಸಿ ಮೋಸದಿಂದ ನನ್ನನ್ನು ಮದುವೆಯಾದ ನಿನ್ನ ರುಂಡವನ್ನು ಉಂಡರಿಂದ ಬೇರ್ಪಡಿಸದೆ ಬಿಡಲಾರೆ. ಬೇಡ, ನನ್ನನ್ನೇನು ಮಾಡಬೇಡ. ನಿನ್ನ ಮೇಲಿನ ಅತೀವ ಮೋಸದಿಂದ ನಾನು ಈ ರೀತಿ ಮಾಡಬೇಕಾಗಿತ್ತು. ಮಾಡಿದ ಅಪರಾಧಕ್ಕೆ ಕ್ಷಮೆ ಇರಲಿ. ಕ್ಷಮೆ ಅದೆಂದಿಗೂ ಸಾಧ್ಯವಿಲ್ಲ. ನೀನು ಮಾಡಿರುವುದು ಕ್ಷಮಿಸಲಾರದ ಅಕ್ಷಮ್ಯ ಅಪರಾಧ. ಬ್ರಾಹ್ಮಣ ಕುಲ ಮರ್ಯಾದೆಗೆ ಮಸು ಪಡೆದ ಪರಮ ಪಾಪಿ ನೀನು. ಸುಳ್ಳು ಮೋಸ ವಂಚನೆಗಳಿಂದ ಕುಲ ಸ್ತ್ರೀಯರ ಕೊಲೆಗೆಡಿಸುವ ನಿನ್ನಂತಹ ದ್ರೋಹಿ ಬದುಕಿರಲೇಬಾರದು. ದುಡುಕಬೇಡ, ವಿಚಾರಿಸು. ಎಷ್ಟಾದರೂ ನಾನು ನಿನ್ನ ಗಂಡ. ಅಲ್ಲ ಅಲ್ಲ ಅಲ್ಲ, ಮನುಕುಲಕ್ಕೆ ದಂಡವಾಗಿ ಭಂಡ ದೇಹ ಹೊತ್ತು ಬಂದಿರುವ ಕೆಟ್ಟ ಬಿಟ್ಟ ನೀನು. ಇಂದು ನಿನ್ನ ರುಂಡ ಚೆಂಗಾಡದೆ ಬಿಡಲಾರೆ. ಸಿದ್ಧ ನಾವು ಸಾವಿಗೆ ಶರಣಾಗಲು. ನನ್ನ ಸಾವು ಅದು ನಿನ್ನ ಕೈಯಿಂದ. ಅಯ್ಯೋ ಹುಚ್ಚಿ, ಅಸಾಧ್ಯದ ಕನಸು ಕಾಡುತ್ತಿರುವೆ ನೀನು. ಸಕಲ ವಿದ್ಯಾಪಾರಂಗತರಾದ ನನ್ನನ್ನು ನೀನೇನು ಮಾಡಲು ಸಾಧ್ಯವಿಲ್ಲ. ಈಗ ನೋಡು ನನ್ನ ಮಾಯಾ ವಿದ್ಯೆಯನ್ನು. ಎಲ್ಲಿ ಎಲ್ಲಿ ಮಾಯವಾಗಿ ಎಲ್ಲಿ ಅಡಗಿಕೊಂಡಿಯೋ ನೀಚ. ನನ್ನ ಮುಂದೆ ನಿನ್ನ ಮಾಯಾ ವಿದ್ಯೆಯ ಆಟ ನಡೆಯಲಾರದು. ಅದಾವ ಪ್ರಾಣಿಯ ದೇಹದಲ್ಲಿ ಅಡಗಿಕೊಂಡಿದೆಯೋ ಕಾಳು ನನ್ನೆದುರು ಬಾ. ಓಡದ ದೇಹದಲ್ಲಿ ಅವಿದು ನನ್ನೆದುರು ಬಂದಿದೆಯಾ? ಬಿಡುವುದಿಲ್ಲ ನಿನ್ನನ್ನು. ಕಪಟ ವಂಚನೆ ಸುಳ್ಳು ಹೇಳಿ ಮೋಸ ಮಾಡುವವರಿಗೆ ಪಾಠವಾಗಿ ಇದೋ ನಿನ್ನ ರುಂಡವನ್ನು ತುಂಡರಿಸುತ್ತಿದ್ದೇನೆ. ಈ ರೀತಿ ಕೋಣನ ದೇಹದಲ್ಲಿ ಅಡಗಿಕೊಳ್ಳುತ್ತಿದ್ದ ಗಂಡನ ರುಂಡವನ್ನು ಕತ್ತರಿಸಿ ಆವೇಶಗೊಂಡು ಮನೆಗೆ ಬೆಂಕಿ ಹಚ್ಚಿ ತಾನು ಅಗ್ನಿಗೆ ಆಹುತಿಯಾಗುತ್ತಾಳೆ. ಈ ದೃಶ್ಯ ಕಂಡ ಜನಸಮೂಹ ಮಾರಿಕಾಂಬೆ ಸಾಮಾನ್ಯ ಹೆಣ್ಣಲ್ಲ, ದೈವಾಂಶ ಸಂಭೂತೆ, ಆದಿಶಕ್ತಿಯ ಅವತಾರವೆಂದು ಭಾವಿಸಿ ಮಾರಿಕಾಂಬಳನ್ನು ಪೂಜಿಸತೊಡಗುತ್ತಾರೆ. ಶಿರಸಿ ಮಾರಿಕಾಂಬ ಪ್ರತಿಮೆಯು ಹಾನಗಲ್ಲಿನಿಂದ ಬಂದದ್ದು ಎಂಬ ಪ್ರತೀತಿ ಇದೆ. ಹಾನಗಲ್ಲಿನ ದುರ್ಗಾದೇವಿ ಪ್ರತಿಮೆಯನ್ನು ಗಂಡರು ಕತ್ತೊಯ್ದು ಶಿರಸಿಯ ಕೆರೆ ದಂಡೆಯಲ್ಲಿ ವಜ್ರ ವೈಡೂರ್ಯಗಳಿಂದ ಕೂಡಿದ ಬಂಗಾರದ ಆಭರಣಗಳನ್ನು ದೋಚಿ ದೇವಿ ಪ್ರತಿಮೆಯನ್ನು ಕೆರೆಯಲ್ಲಿ ಎಸೆದು ಹೋಗಿರುತ್ತಾರೆ. ಈಗಲೂ ಸಹ ಆ ಕೆರೆಯನ್ನು ದೇವಿ ಕೆರೆ ಎಂದು ಕರೆಯುತ್ತಾರೆ. ಕಾಲಾಂತರದಲ್ಲಿ ಅಸಾರಿ ಕುಟುಂಬದ ಬಸಪ್ಪನ ಕನಸಿನಲ್ಲಿ ದೇವಿ ಬಂದು ನಾನು ಕೆರೆಯಲ್ಲಿದ್ದೇನೆ, ನನಗೊಂದು ಸ್ಥಾನ ಎಂದಾಗ ಊರ ಗೌಡನಿಗೆ ತಿಳಿಸಿ ಕೆರೆಯಿಂದ ದೇವಿ ಪ್ರತಿಮೆಯನ್ನು ಹೊರತೆಗೆದು ಆಗ ಶಿರಸಿಯನ್ನು ಆಡುತ್ತಿದ್ದ ಹಿಮ್ಮಡಿ ಸದಾಶಿವರಾಯರಿಂದ 1689ರಲ್ಲಿ ಶ್ರೀ ಮಾರಿಕಾಂಬೆ ದೇವಸ್ಥಾನವನ್ನು ಕಟ್ಟಿಸಲ್ಪಡುತ್ತದೆ. ಅಂದು ಸ್ಥಾಪಿಸಲ್ಪಟ್ಟ ಶ್ರೀ ಮಾರಿಕಾಂಬ ದೇವಿಯು ಉತ್ತರ ಕನ್ನಡದ ಆರಾಧ್ಯ ದೇವತೆಯಾಗಿ ಜಗದ ಪ್ರಸಿದ್ಧರಾಗಿ ನಂಬಿ ಬಂದ ಭಕ್ತರ ರೋಗ ರುಜಿನಗಳನ್ನು ದೂರ ಮಾಡಿ ಬೇರಿದ ವರಗಳನ್ನು ಕೊಟ್ಟು ರಕ್ಷಿಸಿ ಆಶೀರ್ವದಿಸುತ್ತಿದ್ದಾಳೆ ಶಿರಸಿಯ ಶ್ರೀ ಮಾರಿಕಾಂಬೆ. ಮಾತಾಯೇ
ಭುವನ ಪಾಲಿನಿ ಅಮೃತ ವರ್ಷಿಣಿ ಕಾಚಾಯಿನಿಯೇ ಜಗನ್ಮಾತೆ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಸಿರ್ಸಿ ಮಾರಿಕಾಂಬಾ ಕತೆ. ಅದನ್ನು ಒಂದು 5 ನಿಮಿಷ ಇರುತ್ತೆ ಅಷ್ಟೇ. ಅದನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಇಲ್ಲಿ ನಾವು CBT ಹತ್ರ ಇರೋದು ಇವಾಗ. CBTದು ಅಲ್ಲೆಲ್ಲ ಚಂದ್ರಕಲಾ ಟಾಕೀಸ್ ಹತ್ರ ಈ ಶೋ ಇತ್ತು. ಇದು ಮುಗಿಸ್ಕೊಂಡು ಮತ್ತೆ ನಾವು CBT ಕಡೆ ಹೊರಡ್ತಾ ಇದ್ದೀವಿ. ಅಲ್ಲೇ ತುಂಬ ಶೋ ಇರೋದು. ಒಂದು ಸ್ವಲ್ಪ ದೂರದಲ್ಲೇ ತುಂಬ ಶೋಗಳಿದ್ದಾವೆ. ನಾವೆಷ್ಟು ನೋಡಿ ತುಂಬ ಅಂದರೆ ತುಂಬ ಜಾಸ್ತಿನೇ ಇತ್ತು. ಬಟ್ ನಮಗೆ ನೋಡೋಕ್ಕಾಗಿರೋದು ಒಂದು 10 ಗಣೇಶನ ಅಷ್ಟೇ ನೋಡೋಕ್ಕಾಗಿದ್ದು. ಎಲ್ಲ ನೋಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಕರೆಂಟ್ ಬೇರೆ ಹೋಗಿಬಿಡ್ತು. ಎಲ್ಲ ಕ್ಲೋಸ್ ಎಲ್ಲ ಮಾಡಿಬಿಟ್ಟು 12:30ಗೆಲ್ಲ. ಪುಣ್ಯ ನಮ್ಮದು ಬೇಗನೆ ಹೋಗಿದ್ದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಆಲ್ ಶೋ ನೋಡಿಕೊಂಡ್ವಿ ನಾವು. ಅಲ್ಲಿ 1 ಗಂಟೆ 1:30ಗೆ ನಿಮಗೆ ಕರೆಂಟ್ ಬರುತ್ತೆ ಅಂತ ಹೇಳಿದರು. 12:30ಗೆ ಅಂದರೆ ನಾವೆಲ್ಲ ಆಲ್ಮೋಸ್ಟ್ ಆಲ್ ಒಂದು 10 ಗಣೇಶನ ನೋಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿದ್ವು ಶೋ. ಗಣೇಶನ ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು. ತುಂಬ ದೊಡ್ಡ ಗಣೇಶನ ಇಟ್ಟಿದ್ರು. ಇದ್ರದ್ದು ಎಲ್ಲಕ್ಕಿಂತ ದೊಡ್ಡ ಗಣೇಶ ಅಂದರೆ ಹುಬ್ಳಿಕ ರಾಜ. ಅದನ್ನು ತೋರಿಸ್ತೀನಿ ನಾನು. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಮಿಡಲಲ್ಲಿ ಗಣೇಶ ಕೆಲವೊಂದು ಕಡೆ ಶೋ ಇರಲಿಲ್ಲ. ಜಸ್ಟ್ ಗಣೇಶನ ಕುಂದ್ರಿಸಿದ್ರು. ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದೇ ಹುಬ್ಳಿಕ ರಾಜ. ತುಂಬ ದೊಡ್ಡದಿತ್ತು. ಎಲ್ಲ ಗಣೇಶಕ್ಕಿಂತ ಇದೇ ದೊಡ್ಡ ಗಣೇಶ ಅಂತಲೇ ಹೇಳ್ಬೋದು ನಮ್ಮ ಹುಬ್ಳಿಲಿ. ಇದಕ್ಕೆ ನಾವು ಹುಬ್ಳಿಕ ರಾಜ ಅಂತಲೇ ಕರೆಯೋದು. ಮತ್ತು ಈ ಹೆಸರೇ ಫೇಮಸ್ ಆಗಿರೋದು. ಅಷ್ಟೊಂದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ರಶ್ ಇತ್ತು. ಅಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಹೋಗಿ ಮುಂದ್ಗಡೆ ಹೋಗಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ಅಷ್ಟರಲ್ಲೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು. ಅದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂತಾಯಿದ್ವಿ ಹೊರಗಡೆ ಬಂದು. ಹಾಗೆ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಅದು ಮುಗಿಸ್ಕೊಂಡು ಮತ್ತೆ ಗಣೇಶನ ನೋಡೋದಕ್ಕೆ ಅಲ್ಲಿಂದ ಹೊರಟ್ವಿ ನಾವು. ಮತ್ತು ಇವಾಗ ಒಂದು ಶೋ ಬರುತ್ತೆ. ಇದಂತೂ ತುಂಬಾ ಚೆನ್ನಾಗಿದೆ. ಈ ಶೋನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಗೌಳಿಗಲ್ಲಿ ಹುಬ್ಬಳ್ಳಿ ಇವರ ವತಿಯಿಂದ ಗಣೇಶೋತ್ಸವಕ್ಕೆ ಸರ್ವ ಭಕ್ತಾದಿಗಳಿಗೂ ಸ್ವಾಗತ ಸುಸ್ವಾಗತ. ಈ ವರ್ಷದ ದೃಶ್ಯ ವೈಭವ ರಾವಣನ ಸಂಹಾರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀರಾಮನ ಸತಿ ಸೀತಾಮಾತೆಯನ್ನು ಅಪಹರಿಸಿದ ಲಂಕಾಧೀಶ ರಾವಣನಿಗೆ ರಾಮದೂತರು ಲಂಕೆಗೆ ತೆರಳಿ ಪರಿಪರಿಯಾಗಿ ತಿಳಿ ಹೇಳಿದರೂ ಅವರ ಯಾವ ಒಪ್ಪಂದವನ್ನು ಒಪ್ಪಿಕೊಳ್ಳದ ರಾವಣನು ನನ್ನೊಡನೆ ಯುದ್ಧ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಹೋಗಲು ಹೇಳಿ ಆ ನಿಮ್ಮ ಶ್ರೀರಾಮನಿಗೆ ಎಂದು ರಾಮದೂತರಿಗೆ ಹೇಳಿ ಕಳಿಸುತ್ತಾನೆ. ಆಗ ಶ್ರೀರಾಮನು ವಾನರ ಸೈನ್ಯದೊಂದಿಗೆ ಯುದ್ಧಕ್ಕೆ ಸನ್ನದ್ಧನಾಗಿ ಬರುತ್ತಾನೆ. ಆಗ ರಾವಣನು ಶ್ರೀರಾಮನನ್ನು ನೋಡಿ, ಓಹೋ, ನೀನೆಯೋ ಶ್ರೀರಾಮ? ಹೊಸುಳೆಯಂತೆ ಕಾಣುವ ನೀನು ನಾನು ಕಳಿಸಿದ ಅತಿರಥ ಮಹಾರಥರನ್ನೆಲ್ಲ ಸಂಹರಿಸಿರುವಿ ಎಂದರೆ ನೀನು ಪರಾಕ್ರಮಿಯೇ ಸರಿ. ಆದರೆ ಈ ದಶಕಂಠ ರಾವಣನನ್ನು ಸಂಹರಿಸುವುದು ಅಷ್ಟು ಸುಲಭವಲ್ಲ. ಸುಮ್ಮನೆ ನನ್ನೊಡನೆ ಹೋರಾಡುವ ಸಾಹಸ ಮಾಡಬೇಡ, ಹೊರಡು ಇಲ್ಲಿಂದ. ರಾವಣ, ರಣರಂಗಕ್ಕೆ ಹೋರಾಡಲು ಬಂದ ಕ್ಷತ್ರಿಯ ಬೆನ್ನು ತೋರಿಸಿ ಓಡಿ ಹೋಗುವುದಿಲ್ಲ. ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿಯೇ ಬಂದಿದ್ದೇನೆ. ಆ ಪೂರ್ವ ಅಂತಿಮವಾಗಿ ನಿನಗೆ ಹೇಳುತ್ತಿದ್ದೇನೆ, ನನ್ನ ಸತಿ ಸೀತೆಯನ್ನು ನನ್ನೊಡನೆ ಕಳಿಸಿಕೊಡು. ಸಾಧ್ಯವಿಲ್ಲ. ನಿನಗೆ ಫಲವಿದ್ದರೆ ನನ್ನೊಡನೆ ಹೋರಾಡಿ ಗೆದ್ದು ನಿನ್ನ ಸತಿಯನ್ನು ಬಿಡಿಸಿಕೊಂಡು ಹೋಗು. ಸರಿ, ಹಾಗಾದರೆ ನೋಡು ನನ್ನ ಬಾಣದ ರುಚಿಯನ್ನು. ರಾಮ ಬಿಟ್ಟ ಬಾಣ ರಾವಣ
ರಾವಣನ ಶಿರಸ್ಸನ್ನು ತುಂಡರಿಸುತ್ತದೆ. ಆದರೆ ಕ್ಷಣ ಮಾತ್ರದಲ್ಲಿ ಆ ಶಿರಸ್ಸು ಮತ್ತೆ ಕೂಡಿಕೊಳ್ಳುತ್ತದೆ. ಆಗ ರಾವಣ ನಗುತ್ತಾ, ನೋಡಿದೆಯಾ ಶ್ರೀರಾಮ ಈ ಲಂಕಾಧೀಶ ರಾವಣನ ಸಾಮರ್ಥ್ಯವನ್ನು? ಮುಂದುವರಿಸು ನಿನ್ನ ಶರಪ್ರಯೋಗದ ಹುಚ್ಚಾಟವನ್ನು. ರಾವಣ ಅಹಂಕಾರದಿಂದ ಅಪ್ಪರಿಸಿ ನಗಬೇಡ. ಈಗ ಎದುರಿಸು ನಾನು ಬಿಡುವ ಈ ಬಾಣವನ್ನು. ರಾಮ ಬಿಟ್ಟ ಈ ಬಾಣವು ರಾವಣನ ಶಿರಸ್ಸನ್ನು ತುಂಡರಿಸಿದರೂ ಮತ್ತೆ ಮೊದಲಿನಂತೆ ಕೂಡಿಕೊಳ್ಳುತ್ತದೆ. ಆಗ ರಾವಣನ ಸಹೋದರ ವಿಭೀಷಣನು, ಪ್ರಭು ರಾಮಚಂದ್ರ, ರಾವಣನ ಶಿರಸ್ಸನ್ನು ಎಷ್ಟು ಬಾರಿ ಕತ್ತರಿಸಿದರೂ ಪ್ರಯೋಜನವಿಲ್ಲ. ಅವನ ಶಿರಕ್ಕೆ ಗುರಿಯಿಡುವ ಮೊದಲು ಅವನ ವಕ್ಷಸ್ಥಲಕ್ಕೆ ಗುರಿಯಿಟ್ಟು ಬಾಣವನ್ನು ಪ್ರಯೋಗಿಸು. ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಳಶವನ್ನು ಭೇದಿಸು. ಸರಿ ವಿಭೀಷಣ, ನೀನು ಹೇಳಿದಂತೆ ಮಾಡುತ್ತೇನೆ. ಏಕೆ ಶ್ರೀರಾಮ ಸುಮ್ಮನಾದೆ? ಇಡು ನಿನ್ನ ಬಾಣಗಳನ್ನು ಈ ದಶಕಂಠನ ಮೇಲೆ. ಬಿಡುತ್ತೇನೆ ರಾವಣ, ಬಿಡುತ್ತೇನೆ. ಅನವರತ ಸತ್ಕರ್ಮಗಳ ನಡೆಸಿ ಸದ್ಧರ್ಮದಲ್ಲಿ ನಾನು ನಡೆದಿದ್ದರೆ, ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಾನು ನಿಸ್ವಾರ್ಥದಿಂದ ನಡೆದಿದ್ದರೆ, ಮುನಿಗಳ ಯಜ್ಞ ಕಾರ್ಯಗಳನ್ನು ರಕ್ಷಿಸಿದ್ದರೆ, ಕಾಯ ವಾಚ ಮನಸ ಏಕಪತ್ನಿ ವ್ರತಸ್ಥನಾಗಿದ್ದರೆ, ಈ ಬ್ರಹ್ಮಶರದಿಂದ ದುಷ್ಟ ಸಂಹಾರವಾಗಿ ಲೋಕ ಕಲ್ಯಾಣವಾಗಲಿ, ಲೋಕ ಕಲ್ಯಾಣವಾಗಲಿ. चढ़ायो अच्छा गज मुख को चूंडित लाल विराजे सुत गौरी हर को हाथ लिए गुड़ लड्डू साई सुरवर को महिमा कहे न जाए लागत हूँ पद को जय देव जय देव जय जय गणराज विद्या सौदाता चंद्र कुमारो दर्शन मेरा मन रमता ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತಲ್ವ ರಾಮ ಮತ್ತು ರಾವಣನ ಕತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದನ್ನು ಸಖತ್ತಾಗಿತ್ತು. ಅದನ್ನು ನಮಗೆ ಖುಷಿ ಆಯಿತು ಅದನ್ನು ನೋಡಿ. ಮತ್ತು ಅಲ್ಲಿಂದ ಮುಂದ್ಗಡೆ ಬಂದರೆ ಗಣೇಶನ ಕೂರಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ ಸಖತ್ತಾಗಿತ್ತು. ಅದು ನೋಡಿಕೊಂಡು ಮತ್ತೆ ಬೇರೆ ಶೋಗೆ ಹೋದ್ವಿ ನೋಡ್ಕೊಂಡು. ಮಹಾತಪಸ್ವಿನಿ ಶಬರಿಗೆ ಮಾತಂಗ ಮುನಿಗಳು ನಿನ್ನ ಕುಟೀರಕ್ಕೆ ರಾಮ ಬರುತ್ತಾನೆ ಎಂದು ಹೇಳಿ ಹೋದಾಗ, ಸತ್ಯ ಸನಾತನ ಧರ್ಮದ ಶ್ರೇಷ್ಠ ಪುರುಷ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅನೇಕ ವರ್ಷದ ತಪಶ್ಚರ್ಯ ಮಾಡಿರುವ ಋಷಿ ಮುನಿಗಳಿಗೂ ಸಿಗದ ಅಪರೂಪದ ದರ್ಶನವನ್ನು ಶಬರಿಗೆ ಕೊಡುತ್ತಾನೆ. ಸ್ವತಃ ರಾಮನೇ ಶಬರಿಯ ಕುಟೀರಕ್ಕೆ ಬಂದು ಪ್ರೀತಿಯ ಆತಿಥ್ಯ ಸ್ವೀಕರಿಸಿದ ದೃಶ್ಯವನ್ನು ನೀವೀಗ ನೋಡಲಿದ್ದೀರಿ. ರಾಮ 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 ರಾಮ. ಏನು ದೇವ, ದಿನ ದಿನ ಈ ಹೂಗಳನ್ನು ರಸ್ತೆ ಮೇಲೆ ಹಾಕ್ತೀಯಲ್ಲ, ನಿನಗೇನಾದರೂ ಹುಚ್ಚಿಡ್ಲಿದೆಯಾ? ದಿನವೂ ಹೀಗೆ ದಾರಿ ತುಂಬ ಹೂ ಹಾಕ್ತಿದ್ರೆ ರಾಮ ನಿನ್ನ ನೋಡಲು ಬರ್ತಾನೇನ? ಎಷ್ಟು ವರ್ಷ ಆಯ್ತು ನೀನು ಈ ರೀತಿ ಹೂ ಹಾಕಿ ದಾರಿ ನೋಡ್ತಾ ಕುಂತಿ? ಇಷ್ಟು ದಿನ ಬರ್ದ ರಾಮ ಈಗ ಬಂದ್ಬಿಡ್ತಾನೇನ? ನನ್ನ ರಾಮ ಬಂದೇ ಬರುತ್ತಾನೆ, ನನ್ನ ರಾಮ ಬಂದೇ ಬರುತ್ತಾನೆ. ರಾಮ ರಾಮ ರಾಮ. ಹೋಗ್ಲಿ ಬಿಡ, ಈಗಿದ್ದು ಪ್ರತಿದಿನ ಇದೇ ಕೆಲಸ. ಇನ್ನೂವರೆಗೂ ಬಂದಿಲ್ಲ ನಿಜ, ಆದರೆ ಒಂದು ದಿನ ಬಂದೇ ಬರುತ್ತಾನೆ ಎಂದು ನನ್ನ ಗುರು ಮಾತಂಗ ಮುನಿಗಳು ಹೇಳಿದ್ದಾರೆ. ನನ್ನ ಶ್ರೀರಾಮ ಬಂದೇ ಬರುತ್ತಾನೆ, ಬಂದೇ ಬರುತ್ತಾನೆ. ರಾಮ ರಾಮ ರಾಮ. ಶಬರಿ, ಇದು ನಿನ್ನ ರಾಮ ಬಂದಿದ್ದೇನೆ. ರಾಮ ರಾಮ, ನೀನು ಬಂದು ಬಿಟ್ಟೆಯಾ? ನನ್ನ ಗುರುಗಳು
ರಾಮ ರಾಮ, ಈ ಶಬರಿಯ ಜನ್ಮದ ಉಸಿರು ನಿಂತಿರುವುದೇ ನಿನ್ನ ದರ್ಶನ ಮಾಡುವುದಕ್ಕಾಗಿ. ಬಾ ರಾಮ, ಒಳಗೆ ಬಾ, ಈ ಶಬರಿಯ ಆತಿಥ್ಯ ಸ್ವೀಕರಿಸುವೆಯಂತೆ. ಶಬರಿ, ನಾನೀಗ ಬಂದಿರುವುದೇ ನಿನ್ನ ಆತಿಥ್ಯ ಸ್ವೀಕರಿಸುವುದಕ್ಕಾಗಿ. ಅಯ್ಯೋ ರಾಮ, ನಿನ್ನನ್ನು ಕಣ್ತುಂಬಿಕೊಳ್ಳುವ ಭರದಲ್ಲಿ ನಿನಗೆ ಹಸಿವೆಯಾಗಿದೆ ಎನ್ನುವುದನ್ನೇ ಮರೆತು ಬಿಟ್ಟೆ. ಸರಿ, ನಿನಗಾಗಿ ಬೋರೆ ಹಣ್ಣುಗಳನ್ನು ತಂದಿದ್ದೇನೆ. ಹೌದಾ? ಹಾಗಾದರೆ ಬೇಗ ಕೊಡು, ನನಗೂ ತುಂಬಾ ಹಸಿವಾಗಿದೆ. ಬಾ ರಾಮ, ಒಳಗೆ ಬಾ, ಈ ಶಬರಿಯ ಆತಿಥ್ಯ ಸ್ವೀಕರಿಸು ರಾಮ. ತೆಗೆದುಕೋ ರಾಮ ಈ ಬೋರೆ ಹಣ್ಣುಗಳನ್ನು. ಇರು ರಾಮ. ಅಯ್ಯೋ, ಇದು ಹುಳಿಯಾಗಿದೆ, ಇದನ್ನು ನೀನು ತಿನ್ನುವುದು ಬೇಡ. ಹಾ, ಈ ಸಿಹಿಯಾಗಿರುವ ಹಣ್ಣನ್ನು ನಿನಗೆ ನೀಡುತ್ತಿದ್ದೇನೆ, ತೆಗೆದುಕೋ, ಈ ಹಣ್ಣನ್ನು ತಿನ್ನು. ಆಹಾ ಶಬರಿ, ಈ ಹಣ್ಣು ಎಷ್ಟು ಸಿಹಿಯಾಗಿದೆ. ಹೌದೇ ರಾಮ, ತೆಗೆದುಕೋ ರಾಮ, ಇದೂ ಸಿಹಿಯಾಗಿದೆ, ತಿನ್ನು. ನಿನ್ನ ಆತಿಥ್ಯ ನನಗೆ ಅತೀವ ಸಂತಸ ತಂದಿದೆ. ಅದರಲ್ಲೂ ನೀನು ಕಚ್ಚಿ ತಿಂದ ಹಣ್ಣುಗಳು ತುಂಬಾ ಸಿಹಿಯಾಗಿವೆ. ನಿನ್ನ ಆತಿಥ್ಯದಿಂದ ನಾನು ಪ್ರಸನ್ನನಾದೆ ಶಬರಿ. ರಾಮ, ನಿನ್ನ ದರ್ಶನವಾದ ಮೇಲೆಯೇ ನನಗೆ ಮೋಕ್ಷ ಪ್ರಾಪ್ತಿ ಎಂದು ನನ್ನ ಗುರು ಮಾತನ್ನು ಮುನಿಗಳು ಹೇಳಿರುವರು. ದಯಮಾಡಿ ಈ ಮುದಿ ಜೀವಕ್ಕೆ ಮೋಕ್ಷ ಕರುಣಿಸುತ್ತದೆ. ಶಬರಿ, ನಿನ್ನ ನಿಷ್ಕಲ್ಮಶ ಭಕ್ತಿ, ಪ್ರಾಮಾಣಿಕ ಪರಿಶುದ್ಧ ಮನಸ್ಸೇ ನಿನಗೆ ಫಲಪ್ರದವಾಗಿದೆ. ಸದ್ಗುಣ ಸಂಪನ್ನಿಯಾದ ನಿನಗೆ ಮೋಕ್ಷ ಹೊಂದುವ ಕಾಲ ಸನ್ನಿಹಿತವಾಗಿದೆ. ನಿನಗೆ ಮಂಗಳವಾಗಲಿ, ಸರ್ವರಿಗೂ ಮಂಗಳವಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. मंगल भवन अमंगल हारी ग्रवहु सुदस. ಗಜಾನನನ ವರ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಶೋ ಹೇಗಿತ್ತು ಅಂತ. ಶಬರಿ ಮತ್ತು ರಾಮನ ಕಥೆ ಇತ್ತು, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪಾತ್ರಧಾರಿಗಳು ಮಾಡಿದರು ಇದು ಕಥೆನ. ಆಲ್ಮೋಸ್ಟ್ ಅಲ್ಲಿ ಶೋಲ್ಲಿ ಗೊಂಬೆಗಳು ಪಾತ್ರನೇ ಮಾಡಿದರು, ಬಟ್ ಇದರಲ್ಲಿ ಪಾತ್ರಧಾರಿಗಳು ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರು. ಅದು ಮುಗಿಸ್ಕೊಂಡು ಮತ್ತೆ ನಾವು ಬೇರೆ ಶೋ ಹೋಗಿ ನೋಡ್ತಾ ಇದ್ದೀರಲ್ಲ. ಇದು ಬಂದುಬಿಟ್ಟು ಕೇದಾರನಾಥನ ದೇವ್ರ ಬಗ್ಗೆ, ಕೇದಾರನಾಥ ದೇವ್ರ ಬಗ್ಗೆ ಸ್ಟೋರಿ ಹೇಳಿರೋದು. ಇದು ತುಂಬ ಚೆನ್ನಾಗಿದೆ, ಇದನ್ನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಶ್ರೀ ಗಣೇಶೋತ್ಸವ ಮಂಡಳಿ ಹಿರೇಪೇಟ್ ಬೂಸ್ಪೇಟ್ ಕಜ್ಗಾರದಲ್ಲಿ ವತಿಯಿಂದ 51ನೇ ವರ್ಷದ ಗಣೇಶೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಂ ಉಪಾಸ್ಮಹೇ. ಭಾರತದ ದ್ವಾದಶ ಲಿಂಗಗಳಲ್ಲಿ ಒಂದಾಗಿರುವ ಕೇದಾರನಾಥ ದೇವಾಲಯ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ಮಂದಾಕಿನಿ ನದಿಯ ತಟದಲ್ಲಿದೆ. ಈ ಕೇದಾರನಾಥ ದೇವಾಲಯದ ಬಾಗಿಲು 6 ತಿಂಗಳು ಮುಚ್ಚಿದ್ದು ಪ್ರತಿ ವರ್ಷ ಅಕ್ಷಯ ತೃತೀಯದಂದು ತೆರೆಯಲಾಗುತ್ತದೆ. ಕೇದಾರನಾಥ ದೇವಾಲಯದ ಬಾಗಿಲನ್ನು ಮುಚ್ಚುವ ಮೊದಲು ಒಂದು ದೀಪ ಬೆಳಗಲಾಗುತ್ತದೆ. ಆ ದೀಪ 6 ತಿಂಗಳ ನಂತರ ಬಾಗಿಲು ತೆರೆದಾಗಲೂ ಉರಿಯುತ್ತಲೇ ಇರುತ್ತದೆ. ಕೈಲಾಸ ಪರ್ವತದ ನಂತರ ಶಿವನ 2ನೇ ವಾಸಸ್ಥಾನವೆಂದು ಪ್ರಸಿದ್ಧಿಯಾಗಿರುವ ಈ ಪುಣ್ಯಕ್ಷೇತ್ರದಲ್ಲಿ ದಿನಾಂಕ 16 ಜೂನ್ 2013ರಲ್ಲಿ ಸುರಿದ ಭಾರೀ ಮಳೆಯಿಂದ ಭಕ್ತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ.
ಅಯ್ಯೋ ಅಯ್ಯೋ ಇದೆಂಥ ಮಳೆ. ತಂದೆ ಕೇದಾರನಾಥ, ನಿನ್ನ ದರ್ಶನಕ್ಕೆ ಬಂದ ಭಕ್ತರನ್ನು ನೀನೇ ಕಾಪಾಡಬೇಕಪ್ಪ. ಈ ರಣಭೀಕರ ಮಳೆಗೆ ಮಂದಾಕಿನಿ ನದಿ ಉಕ್ಕಿ ಹರಿದು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗ್ತಾ ಇದೆ. ನಮಗಿನ್ನೂ ಉಳಿಗಾಲವಿಲ್ಲ. ಅದೋ ಅಲ್ಲಿ ನೋಡಿ, ನದಿಯ ನೀರು ಪ್ರವಾಹವಾಗಿ ಹರಿದು ದೇವಾಲಯದ ಕಡೆ ನುಗ್ಗಿ ಬರುತ್ತಿದೆ. ದೇವಾಲಯ ಉಳಿಯುವಂತೆ ಕಾಣುತ್ತಿಲ್ಲ. ತಂದೆ ಭೋಲೆನಾಥ, ಈಗ ನೀನೇ ಏನಾದರೂ ಪವಾಡ ತೋರಿಸಬೇಕಪ್ಪ. ಭಕ್ತರೇ, ಭಯಪಡಬೇಡಿ. ಕೇದಾರನಾಥ ಎಲ್ಲರನ್ನೂ ಕಾಪಾಡುತ್ತಾನೆ. ಆದಷ್ಟು ಬೇಗ ದೇವಾಲಯದ ಕಡೆಗೆ ನಡೆಯಿರಿ. ಅಗೋ ಅಲ್ಲಿ ನೋಡಿರಿ, ದೇವಾಲಯದ ಹಿಂದಿರುವ ಬೆಟ್ಟದಿಂದ ದೊಡ್ಡ ಬಂಡೆ ಉರುಳಿ ಬರುತ್ತಿದೆ. ಹಾಗಾದರೆ ಕೇದಾರನಾಥ ದೇವಾಲಯ ಅಪಾಯದಲ್ಲಿದೆ. ಅಲ್ಲಿ ನೋಡಿರಿ ಆಶ್ಚರ್ಯವನ್ನು. ಉರುಳಿ ಬಂದ ಬಂಡೆ ದೇವಾಲಯದ ಬಂಡೆ ಕೇದಾರನಾಥ ದೇವಾಲಯದ ಹಿಂಭಾಗ ಅನತಿ ದೂರದಲ್ಲಿ ಬಂದು ನಿಲ್ಲುತ್ತದೆ. ಆಗ ಪ್ರವಾಹವಾಗಿ ಭೋರ್ಗರೆದು ಹರಿದು ಬಂದ ನದಿಯ ನೀರು ಇಬ್ಬಾಗವಾಗಿ ಹರಿದು ಹೋಗುತ್ತದೆ. ಇನ್ನು ಮುಂದೆ ಈ ಬಂಡೆ ಭೀಮಶಿಲೆ ಎಂದು ಜಗತ್ ಪ್ರಸಿದ್ಧಿಯಾಗುತ್ತದೆ. ಇದೂ ಶೋ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಮುಗಿಸ್ಕೊಂಡು ಇಲ್ಲೇ ಊಟ ಇತ್ತು. ಊಟ ಮಾತ್ರ ಸೂಪರಾಗಿತ್ತು. ಪ್ರಸಾದ ಮಾತ್ರ ಸಖತ್ತಾಗಿ ಟೇಸ್ಟ್ ಇತ್ತು. ಅದನ್ನು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬೇರೆ ಶೋಗೆ ಹೋದ್ವಿ. ಆ ಶೋ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಶ್ರೀ ಮಾರುತಿ ಯುವಕ ಸೇವಾ ಸಂಘ ಸಿಂಪಿಗಲ್ಲಿ ಹುಬ್ಬಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಭಕ್ತಾದಿಗಳೇ, ಈಗ ನೀವು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನದ ನಿರ್ಮಾಣದ ದೃಶ್ಯವನ್ನು ನೋಡಲಿದ್ದೀರಿ. ಅಪ್ಪಾಜಿ, ತಮಗೆ ಕೆಲವು ವಿಷಯಗಳನ್ನು ತಿಳಿಸಬೇಕು. ನನ್ನೊಡನೆ ಬನ್ನಿ. ಅಪ್ಪಾಜಿ, ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು, ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಮಣಿಕಂಠ, ನಿನಗೆ ಪಟ್ಟಾಭಿಷೇಕ ಮಾಡಿ ಅದನ್ನು ಕಣ್ತುಂಬ ನೋಡಬೇಕೆಂಬ ನನ್ನ ಆಸೆ ಮರದಿಂದೇಕೋ ದೂರವಾಗುತ್ತಿಲ್ಲ ಕಂದ. ನಿಮ್ಮ ಆಸೆ ನೆರವೇರಲು ಒಂದು ಮಾರ್ಗ ಸೂಚಿಸುತ್ತೇನೆ.
ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನ ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ ಅದನ್ನೇ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ತಾವೆಲ್ಲರೂ ಆನಂದಿಸಿ. ಕೃತಾರ್ಥನಾದೆ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.